ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಇತಿಹಾಸವನ್ನು ನೋಡ್ತಿದ್ದೀವಿ. ಕರ್ನಾಟಕ ಇತಿಹಾಸದಲ್ಲಿ ನಾವು ಯಾರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಕದಂಬರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. 345 AD ಟು 540 AD ತನಕ ಆಳ್ವಿಕೆ ಮಾಡಿದ ಮನೆತನ ಇದಾಗಿರುವಂಥದ್ದು. ಸೊ ನೋಡಿ, ಕ್ವಶನ್ಸ್ಗಳು ಈ ಮನೆತನದ ಮೇಲೆ ರೈಸ್ ಆಗೋದು ವೆರಿ ಇಂಪಾರ್ಟೆಂಟ್ ಒನ್. ಸೊ ನೋಡಿ, ಕನ್ನಡದ ಮೊದಲ ರಾಜ ಮನೆತನ ಈ ಕದಂಬ ಮನೆತನ ಆಗಿರುತ್ತೆ. ಸೊ ನೋಡಿ, ಆ್ಯಕ್ಚುಲಿ ಅವರು ರೈಸ್ ಯಾವ ಥರ ಮಾಡ್ಬೋದು ಅಂತಂದರೆ, ಕರ್ನಾಟಕದ ಮೊದಲ ರಾಜ ಮನೆತನ ಅಂತಂದರೆ ಆಲ್ರೆಡಿ ಆಳಿದ್ರು, ಶಾತವಾಹನರು ಕೂಡ ಆಳಿದ್ದಾರೆ ಇವರಿಗಿಂತ ಮೊದಲಿಗೆ. ಹಾಗಾಗಿ ಕನ್ನಡದ ರಾಜ ಮನೆತನ ಮೊದಲನೇದು ಇದು ಆಗಿರುತ್ತೆ. ಹಾಗಾಗಿ ಇವರಿಗೆ ಕದಂಬ ಅನ್ನುವಂತಹ ಮನೆತನದ ಹೆಸರು ಏನಕ್ಕೆ ಬಂತು ಅಂತ ಅಂದರೆ, ಇವರ ಮನೆಯ ಹಿತ್ತಲಲ್ಲಿ ಒಂದು ಕದಂಬ ಮರ ಇರುತ್ತೆ. ಹಾಗಾಗಿ ಇವರ ಒಂದು ಮನೆತನಕ್ಕೆ ಕದಂಬ ಮರ ಅನ್ನುವಂತಹ ಒಂದು ಹೆಸರು ಬಂದಿರೋದು ನಾವು ನೋಡ್ಬೋದು. ಇವರ ವ್ಯಾಪ್ತಿ ಹೇಗಿತ್ತು ಅಂತಂದರೆ, ಬನವಾಸಿ, ಉತ್ತರ ಕನ್ನಡ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ ಈ ಒಂದು ಪ್ಲೇಸ್ಗಳನ್ನು ಸಂಬಂಧಪಟ್ಟಿದ್ದು ಆಗಿರುವಂಥದ್ದು. ಬನವಾಸಿಯನ್ನು ರಾಮಾಯಣ ಮತ್ತು ಮಹಾಭಾರತದಲ್ಲಿ ವೈಜಯಂತಿಪುರ ಎಂದು ಇವರು ಕರೀತಿದ್ರು. ಏನ್ಷಿಯಂಟ್ ಟೈಮಲ್ಲಿ ವನವಾಸಿ ಅಂತಲೂ ಕರಿತಿರೋದು ನಾವು ನೋಡ್ಬೋದು. ವನವಾಸಿ ಅಂತ ಕರಿತಿದ್ದನ್ನು ನಾವು ನೋಡ್ಬೋದು. ಹಾಗಾದರೆ ನೋಡಿ, ಟಾಲಮಿ ಅನ್ನುವಂಥವನು ಜಿಯೋಗ್ರಫಿ ಬುಕ್ಕಲ್ಲಿ ವೈಜಯಂತಿಪುರ ಅಂತ ಅವನು ಬರೆದಿರೋದು. ವೈಜಯಂತಿಪುರ ಅಂತ ಬರೆದಿರೋದು ನಾವು ಇಲ್ಲಿ ನೋಡ್ಬೋದಾಗಿದೆ. ಸೊ ನೆಕ್ಸ್ಟು, ಬನವಾಸಿಯಲ್ಲಿ 10,000 ಬುದ್ಧಿಸ್ಟ್ ಮತ್ತು 100 ವಿಹಾರಗಳು ಇರೋದು ನೋಡ್ಬೋದು. ಇವರ ಒಂದು ಧ್ವಜ ಯಾವುದು ಅಂತ ಅಂದರೆ ವಾನರ ಧ್ವಜ ಆಗಿರುತ್ತೆ. ವಾನರ ಧ್ವಜ ಆಗಿರುತ್ತೆ ಇವ್ರದ್ದು. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಇವರ ರಾಜಕೀಯದ ಬಗ್ಗೆ ನೋಡೋದಾದ್ರೆ, ಸ್ಥಾಪಕ ಬಂದ್ಬಿಟ್ಟು ಮಯೂರ ವರ್ಮ ಆಗಿರ್ತಾನೆ. ಹಾಗೆ ಇವರ ತಾಳಗುಂದ ಶಾಸನದಿಂದ ಇದನ್ನು ತಿಳಿಯುತ್ತದೆ. ಕರ್ನಾಟಕದ ಮೊದಲ ಚಕ್ರವರ್ತಿ ಯಾರು ಅಂತ ಅಂದರೆ ಮಯೂರ ವರ್ಮ ಆಗಿರ್ತಾನೆ. ರಾಜಧಾನಿ ಇವ್ರದ್ದು ಯಾವುದು ಅಂತ ಅಂದರೆ ಬನವಾಸಿ ಇವರ ರಾಜಧಾನಿ ಆಗಿರುತ್ತೆ. ಇದು ಉತ್ತರ ಕನ್ನಡದ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆ ಮೇಲೆ ಇದು ಇರುವಂಥದ್ದು ನಾವು ನೋಡ್ಬೋದು. ಹಲಸಿ ಏನಿದೆ, ಇದು ಬೆಳಗಾವಿ ಡಿಸ್ಟಿಕ್ ಕಾನ್ಪುರ ತಾಲೂಕಲ್ಲಿ ಇರುವಂಥದ್ದು. ನೆಕ್ಸ್ಟು ಉಚ್ಚಂಗಿ, ಇದು ಬಳ್ಳಾರಿಯಲ್ಲಿ ಇರುವಂಥದ್ದು. ಹಾಗೆ ಶ್ರೀ ಪರ್ವತ ಅಥವಾ ಶ್ರೀಶೈಲ, ಇದು ಆಂಧ್ರ ಪ್ರದೇಶಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ, ಇವರ ರಾಜಲಾಂಛನ ಯಾವುದು ಅಂತ ಅಂದರೆ ಸಿಂಹ ಆಗಿರುತ್ತೆ. ಸರಿನಾ? ಸ್ಟೇಟ್ ಎಂಬ್ಲೆಮ್ ಬಂದ್ಬಿಟ್ಟು ಸಿಂಹ, ಲಯನ್ ಆಗಿರುವಂಥದ್ದು ನೋಡ್ಬೋದು. ನೋಡಿ, ಎಂಬ್ಲೆಮ್ ಸಿಂಹ ಆಗಿರುತ್ತೆ. ನೆಕ್ಸ್ಟು ಮನೆಯ ದೇವರು ಬಂದ್ಬಿಟ್ಟು ಬನವಾಸಿಯ ಮಧುಕೇಶ್ವರ. ಇದು ಆ್ಯಕ್ಚುಲಿ ಇದಾಗಬೇಕು, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಮಧುಕೇಶ್ವರ ಅನ್ನುವಂಥದ್ದು ಇವರ ಮನೆಯ ದೇವರಾಗಿರ್ತಾರೆ. ಸೊ ಇಷ್ಟ ದೇವರು ಬಂದ್ಬಿಟ್ಟು ತಾಳಗುಂದದ ಪ್ರಣವೇಶ್ವರ ಅನ್ನೋರಾಗಿರ್ತಾರೆ. ತಾಳಗುಂದದ ಪ್ರಣವೇಶ್ವರ ಇವರ ಇಷ್ಟ ದೇವರಾಗಿರ್ತಾರೆ. ಮನೆತನದ ದೇವರು ಬಂದ್ಬಿಟ್ಟು ಬನವಾಸಿಯ ಮಧುಕೇಶ್ವರ ಆಗಿರ್ತಾರೆ. ಇವರ ಕೊಡುಗೆ ನೋಡೋದಾದರೆ, ನಾಣ್ಯ ಪದ್ಧತಿ ಇವರ ಕೊಡುಗೆ ಪದ್ಮಕಂಠ ಅನ್ನುವಂತಹ ಒಂದು ನಾಣ್ಯವನ್ನು ಇವರು ಬಿಡುಗಡೆ ಮಾಡಿರ್ತಾರೆ. ಹಾಗೆ ಗದ್ಯಾಣ ಕೂಡ ಇರುತ್ತೆ. ಪದ್ಮಕಂಠವನ್ನು ಸಿಲ್ವರ್ ಕಾಯಿನ್ಸನ್ನು ಪದ್ಮಕಂಠ ಅಂತ ಕರೀತಾರೆ. ಹಾಗೆ ಚಿನ್ನದ ನಾಣ್ಯವನ್ನು ಇವರು ಗದ್ಯಾಣ ದ್ರುಮ ಅಂತಲೂ ಕರೆಯೋದು ನಾವು ನೋಡ್ಬೋದು. ಸೊ ಪ್ರಸಿದ್ಧ ವ್ಯಕ್ತಿ ಯಾರು ಅಂತಂದರೆ ಕಾಕುತ್ಸವರ್ಮ ಏನಕ್ಕೆ ಪ್ರಸಿದ್ಧ ಅಂತಂದರೆ ಹಲ್ಮಿಡಿ ಶಾಸನವನ್ನು ಬರೆಸಿದವನು ಇವನೇ ಆಗಿರ್ತಾನೆ. ಹಾಗೆ ಲಾಸ್ಟ್ ರೂಲರ್ ಯಾರು ಅಂತಂದರೆ 2ನೇ ಕೃಷ್ಣವರ್ಮ ಆಗಿರ್ತಾನೆ, ಅಥವಾ ಭೋಗಿ ವರ್ಮ ಅಂತಲೂ ನಾವು ಕರಿತೀವಿ. ಸೊ ಮೊದಲನೇದಾಗಿ ನಾವು ನೋಡೋದಾದರೆ, ಇವರ ಮೂಲ ಯಾವ ಥರ ಇತ್ತು ಅಂತಂದರೆ ವೀರಶರ್ಮ, ಅದಾದಮೇಲೆ ಬಂಧು ಶರ್ಮ, ಅದಾದಮೇಲೆ ಮಯೂರ ಶರ್ಮ. ಆ್ಯಕ್ಚುಲಿ ಮಯೂರ ಶರ್ಮ ಯಾವ ಥರ ಮಯೂರ ವರ್ಮ ಅದ ಅಂತ ಅಂದರೆ, ಪಲ್ಲವರ ಶಿವಸ್ಕಂದ ವರ್ಮ ಏನಿರ್ತಾನಲ್ಲ ಇವನಿಂದ. ಅಂದರೆ ಮಯೂರ ಶರ್ಮ ಆ್ಯಕ್ಚುಲಿ ಅವರ ತಾತನ ಜೊತೆ ಕಂಚಿಗೆ ಹೋಗ್ತಿರ್ತಾರೆ ನಿಖಿಲ ಪ್ರವಚನ ತಗೊಳ್ಳೋದಕ್ಕೆ. ಅಂದರೆ ಇದು ಒಂಥರ ಎಜುಕೇಷನ್, ಒಂದು ಟೈಪ್ ಆಫ್ ಎಜುಕೇಷನ್ ಆಗಿರುತ್ತೆ. ಆ ನಿಖಿಲ ಪ್ರವಚನ ತಗೊಂಡ್ಕೊಳ್ಳೋಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಈ ಪಲ್ಲವರ ಶಿವಸ್ಕಂದ ವರ್ಮ ಏನು ಮಾಡ್ತಾನೆ, ಇವರು ಅಂದರೆ ಸ್ನಾನ ಮಾಡಿ ಬಟ್ಟೆಯನ್ನು ಒಣಗಿಸಿರ್ತಾರೆ. ಅಲ್ಲಿ ಒಣಗಿಸಿರುವಂಥ ಸಂದರ್ಭದಲ್ಲಿ ಇವನು ಶಿವಸ್ಕಂದ ವರ್ಮ ಬಂದು ಇವರ ಬಟ್ಟೆಗಳ ಮೇಲೆ ಕುದುರೆಗಳನ್ನು
ತುಳ್ಸಾಕ್ಬಿಡ್ತಾನೆ. ಆ ಟೈಮಲ್ಲಿ ಇವನು ಸ್ವಲ್ಪ ಏನು ದರ್ಪದಿಂದ ಮಾತಾಡ್ತಾನೆ, ಅದು ಮಯೂರ ಶರ್ಮನಿಗೆ ಇಷ್ಟ ಆಗಲ್ಲ. ಸೊ ಅದಾದಮೇಲೆ ಇವನು ಅಲ್ಲೇ ಒಂದು ಏನು ಅವರ ಒಂದು ಏನು ಬ್ರಾಹ್ಮಣ ಏನು ಕುಲದಲ್ಲಿ ಹುಟ್ಟಿರುವಂಥ ಮಯೂರ ಶರ್ಮನು ಅವರ ಒಂದು ಬ್ರಾಹ್ಮಣಿಕೆಯನ್ನು ಅಲ್ಲೇ ತ್ಯಜಿಸಿ ಇವನು ಕ್ಷತ್ರಿಯ ಆಗೋಕ್ಕೆ ಹೊರಡ್ತಾನೆ, ಒಂದು ರಾಜ್ಯ ಕಟ್ಟಕ್ಕೆ ಹೊರಡ್ತಾನೆ. ಸೊ ಆ ಟೈಮಲ್ಲಿ ಇವನಿಗೆ ಏನು ದರ್ಬೆ ಹಿಡಿಯುವಂಥ ಕೈಯಲ್ಲಿ ಕತ್ತಿ ಹಿಡ್ದ, ಖಡ್ಗ ಹಿಡ್ದ ಅಂತ ಸೊ ಇಲ್ಲಿ ಒಂದು ಮೆನ್ಷನ್ ಆಗುತ್ತೆ. ಸೊ ಅದಾದಮೇಲೆ ಇವನನ್ನು ಪಲ್ಲವರ ಶಿವಸ್ಕಂದ ವರ್ಮನನ್ನು ಸೋಲಿಸಿ ಭೂಮಿಯನ್ನು ಆ ಪ್ರಹಾರ ಭೂಮಿಯನ್ನು ಗೆಲ್ತಾನೆ. ಅಂದಿನಿಂದ ಮಯೂರ ಶರ್ಮ ಮಯೂರ ವರ್ಮ ಆಗುವಂಥದ್ದು ನಾವು ನೋಡ್ಬೋದು. ಮಯೂರ ವರ್ಮನ ಬಗ್ಗೆ ನಾವು ನೋಡೋದಾದರೆ ನೆಕ್ಸ್ಟು ನೋಡಿ 345 AD ಟು 365 AD ತನಕ ಇವನ ಆಳ್ವಿಕೆ ಇರುವಂಥದ್ದು. ಮಯೂರ ವರ್ಮನೇ ಈ ವಂಶದ ಸ್ಥಾಪಕ ದೊರೆಯಾಗಿರ್ತಾನೆ. ಇವನ ಬಿರುದು ಬಂದ್ಬಿಟ್ಟು ವೈಜಯಂತಿಪುರ ಧರ್ಮ ಮಹಾರಾಜಾಧಿರಾಜ ಅನ್ನುವಂಥದ್ದು ಇವನ ಬಿರುದಾಗಿರುತ್ತೆ. ಮೂಲ ಬಂದ್ಬಿಟ್ಟು ಇವರು ತಾಳಗುಂದದವರು ಅಂತ ಕರಿಬೋದು. ತಾಳಗುಂದ ಶಾಸನ ಇವನ ಬಗ್ಗೆ ಹೇಳುತ್ತದೆ. ಹಾರತಿ ಪುತ್ರ ಬ್ರಾಹ್ಮಣ ಎಂಬ ಮನೆತನಕ್ಕೆ ಸೇರಿದವರು ಅಂತ ಹೇಳ್ತಾರೆ. ನೆಕ್ಸ್ಟು ಪಲ್ಲವ ಶಿವಸ್ಕಂದ ವರ್ಮನನ್ನು ಸೋಲಿಸಿ ಪ್ರಹಾರ ಭೂಮಿಯನ್ನು ಗೆಲ್ತಾನೆ ಇವನು. ಇದು ಎಲ್ಲಿ ನಡೆಯುತ್ತೆ ಅಂತ ಅಂದರೆ ಮಲಪ್ರಭಾ ನದಿಯ ದಂಡೆ ಮೇಲೆ ನಡೆಯುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ರಾಜರನ್ನು ಸೋಲಿಸ್ತಾನೆ. ಯಾರ್ಯಾರು ಅಂತಂದರೆ ಒಂದನೇದು ತ್ರಿಕೂಟ, ಅಬ್ಬೀರ, ಪಲ್ಲವ, ಹಾಗೆ ಶಕಸ್ಥಾನ, ಸೇಂದ್ರಕ, ಪುನ್ನಾಟ, ಮೌಕರಿ ಈ ರಾಜರುಗಳನ್ನು ಇವನು ಸೋಲಿಸುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟು ಶೂರರಾದ ನಾವು ಅಂದರೆ ಈ ಪಲ್ಲವರು ಹೇಳುವಂಥದ್ದು, ಶೂರರಾದ ನಾವು ಮಯೂರ ವರ್ಮನ ವಿರೋಧಿಗಳಾದರೆ ಸುಖಕ್ಕೆ ಅನರ್ಹರೆಂದು ಹೆದರಿ ಮಯೂರ ವರ್ಮನನ್ನು ಮಿತ್ರನನ್ನಾಗಿ ಮಾಡಿಕೊಂಡೆವು ಅಂತ ತಾಳಗುಂದ ಶಾಸನದಲ್ಲಿ ಇವರು ಹೇಳಿರುವಂಥದ್ದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ನೋಡೋದಾದರೆ ಚಂದ್ರವಳ್ಳಿ ಶಾಸನ, ಇವನು ಪ್ರಾಣವೇಶ್ವರ ಕೆರೆಯನ್ನು ನಿರ್ಮಾಣ ಮಾಡಿ ಆ ಪ್ರಾಣವೇಶ್ವರ ಕೆರೆಯನ್ನು ನೀರಾವರಿಗೋಸ್ಕರ ನಿರ್ಮಾಣ ಮಾಡಿರೋದು ನಾವಿಲ್ಲಿ ನೋಡ್ಬೋದು. ಹಾಗೆ ಇವನು ಅಶ್ವಮೇಧ ಯಾಗವನ್ನು ಕೂಡ ಇವನು ಕೈಗೊಳ್ತಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಕಂಗವರ್ಮನ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟು ಕಂಗವರ್ಮನ ಬಗ್ಗೆ ನೋಡೋದಾದರೆ ಇವನ ಆಳ್ವಿಕೆ ಬಂದ್ಬಿಟ್ಟು 365 AD ಟು 390 AD ತನಕ ಆಗಿರುವಂಥದ್ದು. ಇವನು ವಕಟಕದ ವಿಂಧ್ಯಾಸೇನನ ಮುಂದೆ ಸೋಲ್ತಾನೆ. ಇವನು ಸೋತು ಓಡ ಹೋಗ್ತಾನೆ. ಕಂಗನವರ್ಮನಿಂದ ಇವನು ಏನು ಈ ವಿಂಧ್ಯಾಸೇನ ಇರ್ತಾನಲ್ಲ ಕುಂತಳೆಯನ್ನು ವಶಪಡಿಸ್ಕೊಳ್ತಾನೆ. ಆಮೇಲೆ ಅಜಂತ 16th ಕೇವ್ ಇನ್ಸ್ಕ್ರಿಪ್ಷನ್ ಇದರ ಬಗ್ಗೆ ಹೇಳುವಂಥದ್ದು. ಭಗೀರಥ ವರ್ಮ, ಸೊ ಭಗೀರಥ ವರ್ಮ ಯಾರಂತ ಅಂದರೆ ಈ ಕಂಗನವರ್ಮನ ಮಗ ಆಗಿರ್ತಾನೆ ಭಗೀರಥ ವರ್ಮ. ಇವನು ಕಂಗನವರ್ಮನ ಮಗ. ಬಿರುದು ಬಂದ್ಬಿಟ್ಟು ರಘುಪರ ಶಿವ ಅಂತ ಇವನಿಗೆ ಕರೀತಾರೆ. ಕದಂಬ ಕುಲ ಪ್ರಚನ್ನ ಜನ್ಮ, ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಅಂದರೆ ಕದಂಬ ಕುಲದಲ್ಲಿ ರಹಸ್ಯವಾಗಿ ಜನನ ಮಾಡಿದವನು ಅಂತ. ಇವನು ಓಡ್ ಹೋಗ್ತಾನಲ್ಲ ಯಾರು ಕಂಗನವರ್ಮ, ಅದಾದಮೇಲೆ ಅವ್ರ ತಾಯಿ ಅಂದರೆ ಯಾರಿಗೂ ಗೊತ್ತಿಲ್ಲದಂಗೆ ರಹಸ್ಯವಾಗಿ, ಅಂದರೆ ಯಾರಾದರೂ ಎದುರಾಳಿಗಳು ಬಂದು ಏನಾದರೂ ಮಾಡೋ ಚಾನ್ಸಸ್ ತುಂಬ ಇದೆ ಅಂತ ಇವನಿಗೆ ರಹಸ್ಯವಾಗಿ ಬೆಳೆಸ್ತಾರೆ. ಆ ಟೈಮಲ್ಲಿ ಇವನು ಕದಂಬ ಕುಲ, ಹಾಗಾಗಿ ಅಂದರೆ ರಹಸ್ಯವಾಗಿ ಬೆಳೆದು ಬರ್ತಾನೆ. ಹಾಗಾಗಿ ಇವನಿಗೆ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಹೇಳುವಂಥದ್ದು. ಕದಂಬ ಕುಲ ಭೂಷಣ ಅಂತಲೂ ಕೂಡ ಕರೀತಾರೆ. ಇವನ ನಾಣ್ಯ ಬಂದ್ಬಿಟ್ಟು ನೋಡಿ ಭಗಿ ಅಥವಾ ಬನಿ ಅನ್ನುವಂಥದ್ದು ಇವನ ಕಾಲದ ನಾಣ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ರಘುಪತಿ ವರ್ಮ ಅಂತ ಅಂದರೆ ಚಂದ್ರಗುಪ್ತ ಸೆಕೆಂಡ್ನ ಸಮಕಾಲೀನವನು ಆಗಿರ್ತಾನೆ. ಇವನು ಆ್ಯಕ್ಚುಲಿ ಚಂದ್ರಗುಪ್ತನ ಆಸ್ಥಾನಕ್ಕೆ, ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಇವನು ಆ್ಯಕ್ಚುಲಿ ಅಂಬಾಸಿಡರ್ನ ಕಳಿಸಿರ್ತಾನೆ, ರಾಯಭಾರಿಯನ್ನು ಕಳಿಸಿರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವನು ಲಾರ್ಡ್ ಶಿವ ಅಂದರೆ ಶಿವನ ಭಕ್ತ ಆಗಿರ್ತಾನೆ. ಹಾಗಾಗಿ ಇವನಿಗೆ ಪರಶಿವ ಅಥವಾ ಪರಮಶಿವ ಅಂತ ಬಿರುದು ಕೂಡ ಇರುತ್ತೆ. ಎರಡನೇ ಕಾಳಿದಾಸ ಕೃತಿ ಕಾಂತಾಳೇಶ್ವರ ದೌತ್ಯ ಇವನ ಕಾಲದಲ್ಲಿ ಬರುವಂಥದ್ದು. ನೆಕ್ಸ್ಟು ಕಾಕುತ್ಸ ವರ್ಮನ ಬಗ್ಗೆ ನಾವು ನೋಡೋದಾದರೆ ಇವನ ಕಾಲಾವಧಿ ಬಂದ್ಬಿಟ್ಟು
420ರಿಂದ 450 AD ಆಗಿರುತ್ತೆ. ಸೊ ಫೇಮಸ್ ಕಿಂಗ್ ಆಗಿರ್ತಾನೆ ಇವನು, ಸನ್ ಆಫ್ ಭಗೀರಥ ವರ್ಮ ಇವನು, ಆಯಿತಾ. ಭಗೀರಥ ವರ್ಮನ ಮಗ ಆಗಿರ್ತಾನೆ ಕಾಕುತ್ಸ ವರ್ಮ. ಸೊ 425 AD. ಈ ಕನ್ಸಿಡರ್ ಕನ್ನಡ ಅಂದರೆ ಇವನು ಮೊಟ್ಟ ಮೊದಲ ರಾಜ ಕನ್ನಡನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅವನ ಒಂದು ಸಾಮ್ರಾಜ್ಯದಲ್ಲಿ ಅಳವಡಿಸ್ಕೊಂಡ ಯಾರು ಅಂತ ಅಂದರೆ ಈ ಒಂದು ಕಾಕುತ್ಸ ವರ್ಮ ಆಗಿರ್ತಾನೆ, ಆಯಿತಾ. 450ರಲ್ಲಿ ಇವನು ಹಲ್ಮಿಡಿ ಶಾಸನನ ಬರೆಸುವಂಥದ್ದು, ಫಸ್ಟ್ ಇನ್ಸ್ಕ್ರಿಪ್ಷನ್ ಆಫ್ ಕನ್ನಡ ಅಂತಲೂ ಹೇಳ್ತೇನೆ. ಅದಾದಮೇಲೆ ಬಿರುದು ಇವನಿಗೆ ನೋಡೋದಾದರೆ ನಾವು ತಾಳಗುಂದ ಇನ್ಸ್ಕ್ರಿಪ್ಷನ್ ಮೂರನೇ, ಅಂದರೆ ಇವನಿಗೆ 3 ಟೈಟಲನ್ನು ಇದೆ ಇವನಿಗೆ: ಕದಂಬ ಕೀರ್ತಿ ಸೂರ್ಯ, ಕದಂಬ ಕುಲಭೂಷಣ, ಕದಂಬ ಅನರ್ಘ್ಯ ರತ್ನ ಅನ್ನುವಂಥದ್ದು. ಹಲಸಿ ಶಾಸನದಲ್ಲಿ ಕದಂಬ ಭವ್ಯ ವ್ಯಕ್ತಿ ಅಂತ ಇವನಿಗೆ ಕರೆದಿರೋದು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ತಾಳಗುಂದ ಶಾಸನ ಇವನಿಗೆ ಏನಂತ ಹೇಳಿದೆ ಅಂತಂದರೆ, ಚಂಚಲೆಯಾದ ರಾಜಲಕ್ಷ್ಮಿಯು ಇವನ ಆಸ್ಥಾನದಲ್ಲಿ ಸ್ಥಿರವಾಗಿ ನಿಂತು ಆನಂದಿಸುತ್ತಿದ್ದಾಳೆ ಅಂತ ತಾಳಗುಂದ ಶಾಸನ ಇವನ ಬಗ್ಗೆ ಹೇಳುವಂಥದ್ದು. ತಾಳಗುಂದ ಶಾಸನ ಇವನ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟು ಗುಪ್ತನ ಸ್ಕಂದಗುಪ್ತನಿಗೆ ತನ್ನ ದೊಡ್ಡ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಗುಪ್ತನ ಸ್ಕಂದಗುಪ್ತನಿಗೆ ಇವನ ದೊಡ್ಡ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಯಾರು ಅಂತ ಅಂದರೆ ಕಾಕುತ್ಸ ವರ್ಮ. ಸೊ ನೆಕ್ಸ್ಟು ಮಾಧವರ ಗಂಗನಿಗೆ ಇವನ 2ನೇ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಇವನು. ನೆಕ್ಸ್ಟು ಇವನಿಗೆ 3 ಜನ ಮಕ್ಕಳಿರ್ತಾರೆ. ಯಾರಿಗಂತ ಅಂದರೆ ಕಾಕುತ್ಸ ವರ್ಮನಿಗೆ 3 ಜನ ಮಕ್ಕಳು. ಯಾರು ಅಂತ ಅಂದರೆ ನೋಡಿ, ಶಾಂತಿ ವರ್ಮ, ಹಾಗೆ ಕುಮಾರ ವರ್ಮ, ಅದಾದಮೇಲೆ ಕೃಷ್ಣ ವರ್ಮ. ಇವರು 3 ಜನ ಈ ಕಾಕುತ್ಸ ವರ್ಮನ ಮಕ್ಕಳಾಗಿರುವಂಥದ್ದು ನಾವು ನೋಡ್ಬೋದು. ಸೊ ಹಾಗೆ ನಾವು ಮುಂದಿನ ಒಂದು ನೋಡೋದಾದರೆ ಶಾಂತಿ ವರ್ಮ. ದಯವಿಟ್ಟು ನಮ್ಮ ಚಾನಲಿಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ಶಾಂತಿ ವರ್ಮ ಆಗಿರ್ತಾನೆ ಶಾಂತಿ ವರ್ಮ. ನೆಕ್ಸ್ಟು ಇವನು ಬನವಾಸಿಯನ್ನು ಆಡಳಿತ ಮಾಡ್ತಾನೆ ಇವನು. ಅದಾದಮೇಲೆ ಕುಮಾರವರ್ಮ ಉಚ್ಚಂಗಿಯಿಂದ ಆಳ್ವಿಕೆ ಮಾಡಿದ್ರೆ ಶಾಂತಿ ವರ್ಮನು ಬನವಾಸಿಯಿಂದ ಆಳ್ವಿಕೆ ಮಾಡ್ತಾನೆ. ಹಾಗೆ ಕೃಷ್ಣವರ್ಮ ಬಂದ್ಬಿಟ್ಟು ಶ್ರೀ ಪರ್ವತ ಅಥವಾ ತ್ರಿಪರ್ವತ ಅಥವಾ ಶ್ರೀಶೈಲ ಅಂತ ಏನು ಕರಿತೀವಿ ಅಲ್ಲಿಂದ ಆಳ್ವಿಕೆ ಮಾಡೋದನ್ನು ನಾವು ನೋಡ್ಬೋದು. ಸೊ ಇವನ ಬಗ್ಗೆ ಇಷ್ಟೇ. ಸೊ ನೆಕ್ಸ್ಟ್ ನೋಡೋದಾದರೆ ಮೃಗಶಿರ ವರ್ಮ ನೋಡೋದಾದರೆ ನೋಡಿ, ಈ ಡಿಫಿಟೆಡ್ ವಿಷ್ಣುಗುಪ್ತ ಆಫ್ ಗಂಗಾ, ಅಂದರೆ ಗಂಗರ ವಿಷ್ಣುಗುಪ್ತನ ಇವನು ಸೋಲಿಸ್ತಾನೆ. ಅದಾದಮೇಲೆ ಕ್ಯಾಪಿಟಲ್ ಸಿಟಿನ ಕೋಲಾರ, ಅಂದರೆ ಗಂಗರ ಕ್ಯಾಪಿಟಲ್ ಸಿಟಿ ಕೋಲಾರ ಆಗಿರುತ್ತೆ, ಅದನ್ನು ನಂತರ ತಲಕಾಡನ್ನು ಮಾಡ್ಕೊತಾರೆ, ಅದನ್ನು ಅಕ್ವೈರ್ ಮಾಡ್ಕೊತಾನೆ ಇವನು, ಆಯಿತಾ. ಹಲಸಿ ಇದು ಬೆಳಗಾವಿ ಜಿಲ್ಲೆಯ ಕಾನ್ಪುರ ತಾಲೂಕಿನ 2ನೇ ರಾಜಧಾನಿಯಾಗಿರುತ್ತೆ. ಅದಾದಮೇಲೆ ಪಲ್ಲವ ಸಿಂಹವರ್ಮ ವಿಜಯಸ್ಕಂದ, ಪಲ್ಲವರ ಪಾಲಿನ ವಿನಾಶದ ಅಗ್ನಿ ಇವನಾಗಿರ್ತಾನೆ. ಇವರನ್ನೆಲ್ಲ ಸೋಲ್ತಾನೆ, ಸಿಂಹವರ್ಮ ಮತ್ತು ವಿಜಯಸ್ಕಂದ ಇವರನ್ನೆಲ್ಲ ಇವನು ಸೋಲಿಸಿ ಪಲ್ಲವರ ಪಾಲಿನ ವಿನಾಶ ಅಗ್ನಿ ಅಂತ ಇವನು ಕರೆಸ್ಕೊತಾನೆ. ಹಿ ಬಿಲ್ಟ್ ಜೈನ್ ಟೆಂಪಲ್ಸ್, ಅಂದರೆ ಜಿನಾಲಯಗಳನ್ನ ಇವನು ಬಿಲ್ಟ್ ಮಾಡ್ತಾನೆ ಹಲಸಿಯಲ್ಲಿ, ಆಯಿತಾ. ಬಿರುದುಗಳು ಇವನಿಗೆ ನೋಡೋದಾದರೆ ಪರಬ್ರಹ್ಮಣ ಅಂತ ಅಂದರೆ ಪರಬ್ರಾಹ್ಮಣ ಅಂತ ಅಂದರೆ ಬ್ರಾಹ್ಮಣಿಗೆ ಮತ್ತು ಜೈನರಿಗೆ ದಾನ ಕೊಡ್ತಾನೆ, ಹಾಗಾಗಿ ಪರಬ್ರಾಹ್ಮಣ ಅಂತ ಇವನಿಗೆ ಬಿರುದು ಬರುವಂಥದ್ದು. ಧರ್ಮರಾಯ ಅಂತ ಅಂದರೆ ಬಿಲ್ಟ್ ಎ ಜೈನ್ ಟೆಂಪಲ್ ಇನ್ ಹಲಸಿಯಲ್ಲಿ ಜೈನ್ ಟೆಂಪಲ್ ಕಟ್ತಾನೆ, ಹಾಗಾಗಿ ಇವನಿಗೆ ಧರ್ಮರಾಯ ಅನ್ನುವಂತಹ ಬಿರುದು ಬರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಮಹಾಂದತ್ತ ವರ್ಮ, ಹಾಗೆ 8ನೇ ರೂಲರ್ ಆಗಿರ್ತಾನೆ. ಹಾಗೆ ಹರಿವರ್ಮ, ರವಿವರ್ಮ, 2ನೇ ಕೃಷ್ಣವರ್ಮ ಅಥವಾ ಭೋಗಿವರ್ಮ ಇದರ ಲಾಸ್ಟ್ ರೂಲರ್ ಆಗಿರ್ತಾರೆ. ಒಟ್ಟು ನಾವು 11 ರಾಜರುಗಳನ್ನು ಇಲ್ಲಿ ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ಇವರ ಆಡಳಿತದ ಬಗ್ಗೆ ನೋಡೋಣ. ಆಡಳಿತದ ಬಗ್ಗೆ ನೋಡೋದಾದರೆ
ಶಾತವಾಹನರ ಆಡಳಿತ ವ್ಯವಸ್ಥೆಯನ್ನು ಇವರು ಅನುಸರಿಸ್ತಾರೆ. ರಾಜನೇ ರಾಜ್ಯದ ಮುಖ್ಯಸ್ಥ ಆಗಿರ್ತಾನೆ ಮತ್ತು ನ್ಯಾಯಾಂಗದ ಮುಖ್ಯಸ್ಥ ಕೂಡ ಇಲ್ಲಿ ರಾಜನೇ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ. ಅದಾದಮೇಲೆ ಟಾಲರೆಂಟ್ ಟುವರ್ಡ್ಸ್ ಅದರ್ ರಿಲಿಜಿಯನ್, ಅಂದರೆ ಎಲ್ಲ ಒಂದು ರಿಲಿಜಿಯನ್ಗಳಿಗೂ ಇವರು ಇದು ಮಾಡ್ತಾರೆ, ಅಂದರೆ ಸಹಿಷ್ಣುತ ಮನೋಭಾವದವರು ಆಗಿರ್ತಾರೆ. ಅದಾದಮೇಲೆ ರಾಜ್ಯ ಬಂದ್ಬಿಟ್ಟು ರಾಜ ಆಳ್ವಿಕೆ ಮಾಡ್ತಾನೆ ನೋಡಿ, ರಾಜ್ಯ. ಅದಾದಮೇಲೆ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ತಾರೆ. ಪ್ರಾಂತ್ಯಗಳನ್ನು ಪ್ರಾಂತ್ಯಾಧಿಕಾರಿನೇ ರೂಲ್ ಮಾಡ್ತಿರ್ತಾನೆ. ಅದಾದಮೇಲೆ ವಿಷಯನ ಕಂಪನ ಅಥವಾ ಕಂಪನ ಅಂತಲೂ ಕರೀತಾರೆ. ಕಂಪನ ಇದನ್ನು ವಿಷಯ ಅನ್ನುವಂಥ ವ್ಯಕ್ತಿ ರೂಲ್ ಮಾಡ್ತಿರ್ತಾನೆ, ಅಂದರೆ ಈ ಅಧಿಕಾರದ ಹೆಸರು. ಗ್ರಾಮ ಅನ್ನುವಂಥದ್ದು ನೆಕ್ಸ್ಟು ಕೊನೆಯದಾಗಿ ಗ್ರಾಮ ಬರುವಂಥದ್ದು. ಇದನ್ನು ಗಾವುಂಡ ಅನ್ನುವಂಥ ಅಧಿಕಾರಿ ಇಲ್ಲಿ ರೂಲ್ ಮಾಡ್ತಿರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಮಂತ್ರಿ ಪರಿಷತ್ತು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ನೋಡೋದಾದರೆ ಪ್ರಧಾನಮಂತ್ರಿ ಬಂದ್ಬಿಟ್ಟು ಮುಖ್ಯ ಆಡಳಿತ ಅಧಿಕಾರಿ ಆಗಿರ್ತಾನೆ. ನೆಕ್ಸ್ಟು ಮನೆ ವೇರ್ಗಡೆ ಅನ್ನುವಂಥವನು ಖಜಾಂಜಿ ಮ್ಯಾನೇಜ್ ಮಾಡೋದು ಆಗಿರ್ತಾನೆ, ಅಂದರೆ ಫೈನಾನ್ಸ್ ಮ್ಯಾನೇಜ್ಡ್. ಅದಾದಮೇಲೆ ತಂತ್ರಪಾಲ, ಇವನು ವಿದೇಶಾಂಗ ಮಂತ್ರಿ ಆಗಿರ್ತಾನೆ, ತಂತ್ರಪಾಲ ಅನ್ನುವಂಥವನು. ಆಮೇಲೆ ಪ್ರಮುಖ ಪಾಲ, ಇವನು ಆಸ್ಥಾನಾಧಿಕಾರಿ ಆಗಿರ್ತಾನೆ. ಸಭಾ ಕಾರ್ಯದರ್ಶಿ ಸಚಿವ, ಇವನು ಸಭೆಯ ಕಾರ್ಯದರ್ಶಿ ಆಗಿರ್ತಾನೆ. ಮಂತ್ರಿಗಳನ್ನು ಅಮಾತ್ಯರು ಅಂತ ಕರೀತಾರೆ. ಮಂತ್ರಿಗಳನ್ನು ಇವರ ಕಾಲದಲ್ಲಿ ಏನಂತ ಕರೀತಿದ್ರು ಅಂತ ಅಂದರೆ ಅಮಾತ್ಯರು ಅಂತ ಕರೀತಿದ್ರು. ಅದಾದಮೇಲೆ ರಹಸ್ಯಾಧಿಕೃತ ಅಂತ ಅಂದರೆ ರಾಜನ ಆಪ್ತ ಕಾರ್ಯದರ್ಶಿ, ರಹಸ್ಯಾಧಿಕೃತ. ಅದಾದಮೇಲೆ ಸೈನ್ಯವನ್ನು ಚದುರಂಗ ಬಲ ಸೈನ್ಯ ಯಾರಿಗಿತ್ತು ಅಂತ ಅಂದರೆ ಚದುರಂಗ ಬಲ ಯಾರಿಗಿತ್ತು ಅಂತ ಅಂದರೆ ಈ ಒಂದು ಏನು ಹೇಳ್ತೀವಲ್ಲ ಕದಂಬ ಮನೆತನದಲ್ಲಿ ಇತ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವರ ಸೈನ್ಯ ಚದುರಂಗ ಬಲ 4 ವಿಧದಲ್ಲಿ ಇರುವಂಥದ್ದು: ಕಾಲ್ದಳ, ಇನ್ಫೆಂಟ್ರಿ, ಅಶ್ವದಳ, ಕೇವಲ್ರಿ, ಅದಾದಮೇಲೆ ರಥದಳ, ಚಾರಿಯೇಟ್, ಗಜದಳ, ಎಲಿಫೆಂಟ್ರಿ. ಈ ಒಂದು 4 ಥರದಲ್ಲಿ ಇವರ ಸೈನ್ಯ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಸೊ ಮುಂದಿನದಾಗಿ ನೋಡೋದಾದರೆ ಇವರ ಆರ್ಥಿಕತೆ ಬಗ್ಗೆ ನಾವು ನೋಡ್ಬೋದು. ಇವರ ತೆರಿಗೆನ ನೋಡೋದಾದರೆ ಭೂಕಂದಾಯ ಇವರ ಪ್ರಮುಖ ಆದಾಯ ಆಗಿರುತ್ತೆ. ಭೂಕಂದಾಯನ 3 ಟೈಪ್ ಆಗಿ ಮಾಡಿರ್ತಾರೆ: ಸರ್ವನಾಮಸ್ಯ, ಅದಾದಮೇಲೆ ತ್ರಿಭೋಗ, ತಾಳವೃತ್ತಿ. ಇವು ಇವರ ಒಂದು ಭೂಕಂದಾಯದ ವಿಧಗಳು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ: ಸರ್ವನಾಮಸ್ಯ, ತ್ರಿಭೋಗ, ಆಮೇಲೆ ಕಾಳವೃತ್ತಿ ಅನ್ನೋದಾಗಿರ್ತಾರೆ. ಹಾಗೆ ತೆರಿಗೆಗಳು ಇನ್ನೂ ಬೇರೆ ಬೇರೆ ಥರ ಯಾವ್ಯಾವ ತೆರಿಗೆ ಇತ್ತು ಇವರ ಕಾಲದಲ್ಲಿ ಅಂತ ನೋಡೋದಾದರೆ ನಾವು ಪೇರ್ಜುಂಕ ಅನ್ನುವಂಥದ್ದು ಹೊರೆಯ ಮೇಲಿನ ತೆರಿಗೆ ಆಗಿರುತ್ತೆ. ಆಮೇಲೆ ಒಡ್ಡರಾಹುಲ, ಇದು ರಾಜನ ರಕ್ಷಣೆಗೆ ಸಮಾಜದ ಮೇಲಿನ ತೆರಿಗೆ ಆಗಿರುತ್ತೆ. ಆಮೇಲೆ ಬಿಲ್ಕೊಡೆ ಅನ್ನುವಂಥದ್ದು ಮಾರಾಟದ ಮೇಲಿನ ತೆರಿಗೆ ಆಗಿರುತ್ತದೆ. ಕಿರುಕುಳ ಅನ್ನುವಂಥದ್ದು ಸಾಕಾಣಿಕೆ ಮೇಲಿನ ತೆರಿಗೆ ಆಗಿರುತ್ತೆ. ಅದಾದಮೇಲೆ ಪಣ್ಣಯ, ಇದು ಅಡಿಕೆ ಅಥವಾ ಎಲೆ ಮೇಲೆ ತೆರಿಗೆ ಹಾಕಿರುವಂಥದ್ದು ಆಗಿರುತ್ತೆ. ಸೊ ಇದರಲ್ಲಿ ಕ್ವಶನ್ಸ್ಗಳನ್ನ ಕೇಳ್ಬೋದು. ಒಡ್ಡರಾಹುಲ, ಇದು ಯಾರ ಕಾಲದ ತೆರಿಗೆ? ಕದಂಬರ್ ಕಾಲದ ತೆರಿಗೆ, ಆಯಿತಾ. ಅದಾದಮೇಲೆ ಕಿರುಕುಳ ಅನ್ನುವಂಥದ್ದು ಇದು ಯಾರ ಕಾಲದ ತೆರಿಗೆ ಅಂತಂದರೆ ಕಿರುಕುಳ ಅನ್ನುವಂಥದ್ದು ಏನು ಅಂತ ಅವರು ಆಪ್ಷನ್ಸಲ್ಲಿ ಕೆಲವೊಂದು ಕೇಳ್ಬೋದು ಕೆಳಗಡೆ. ಕದಂಬ ಕಾಲದಲ್ಲಿ ಕಿರುಕುಳ ಅಂದರೆ ಈ ಪದದ ಅರ್ಥ ಏನು ಅಂತಂದರೆ ಇದು ಒಂದು ಟೈಪ್ ಆಫ್ ಟ್ಯಾಕ್ಸ್, ಸಾಕಾಣಿಕೆ ಮೇಲಿನ ತೆರಿಗೆ ಅನ್ನುವಂಥದ್ದು ನಾವಿಲ್ಲಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋದಾದರೆ ಇವರ ಆರ್ಥಿಕತೆಯ ಬಗ್ಗೆ ನೋಡೋದಾದರೆ ಇನ್ನು ದೇ ಹ್ಯಾಡ್ ಟ್ರೇಡ್ ರಿಲೇಷನ್ ವಿತ್ ಅಂದರೆ ಅರಬ್ ರಾಷ್ಟ್ರಗಳ ಇವರು ಟ್ರೇಡ್ ಅಂದರೆ ಒಂದು ವ್ಯಾಪಾರ ವಹಿವಾಟನ್ನು ಓಡಿಸ್ತಾರೆ, ಅಂದರೆ ಮಾಡ್ತಿರ್ತಾರೆ. ಪೋರ್ಟ್ಸ್ಗಳು ಬಂದುಬಿಟ್ಟು ಗೋವಾ, ಮಂಗಳೂರು ಮತ್ತು ಅಂಕೋಲಾ, ಭಟ್ಕಳ ಮತ್ತು ಹೊನ್ನವರ. ಇಲ್ಲಿ ಬಂದರುಗಳನ್ನು ಇವರು ಆ ಬಂದರುಗಳ ಮುಖಾಂತರ ಇವರು ಟ್ರೇಡನ್ನು ಮಾಡುವಂಥವ್ರಾಗಿರ್ತಾರೆ. ಗೃಹ ಕೈಗಾರಿಕೆ ಮತ್ತು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏನೇನಿರುತ್ತೆ ಇವ್ರ ಕಾಲದಲ್ಲಿ ಅಂತ ಅಂದರೆ ನೇಯುವುದು ಇರುತ್ತೆ. ಆಮೇಲೆ ಆಭರಣ ತಯಾರಿಕೆ, ಕಬ್ಬಿಣದ ವಸ್ತು ತಯಾರಿಕೆ, ಎಣ್ಣೆಗಾಣ, ಹಾಗೆ ಬಟ್ಟೆ ತಯಾರಿಕೆಗಳನ್ನು ಇವರು ಕಂಡುಕೊಂಡಿರ್ತಾರೆ. ಅದಾದಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಯಾವ ಥರ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನ ವ್ಯವಸ್ಥೆ ಆಗಿರುತ್ತೆ ಇವ್ರದ್ದು.
ಕೃಷಿ ಪ್ರಧಾನ ವ್ಯವಸ್ಥೆ ಆಗಿರುತ್ತೆ. ಅದಾದಮೇಲೆ ಅಭಿವ್ಯಕ್ತಿ ಕುಟುಂಬ ಆಗಿರುತ್ತೆ ಇವ್ರದ್ದು. ಜಾತಿ ವ್ಯವಸ್ಥೆ ಇತ್ತು ಇವರ ಕಾಲದಲ್ಲಿ. ಅದಾದಮೇಲೆ ಅಂತರ್ಜಾತಿ ವಿವಾಹಗಳಿಗೆ ವಿರೋಧ ಇರುತ್ತೆ. ಅಂತರ್ಜಾತಿ ವಿವಾಹಗಳಿಗೆ ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಏನಿದೆಯಲ್ಲ ಅದು ಇವರ ಕಾಲದಲ್ಲಿ ವಿರೋಧ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋದಾದರೆ ಘಟಿಕ ಅನ್ನುವಂಥದ್ದು ಧರ್ಮದ ಶಾಸ್ತ್ರ ಅಂದರೆ ಎಕ್ಸ್ಚೇಂಜಸ್ ಆಫ್ ನಾಲೆಡ್ಜ್ ಬಿಟ್ವೀನ್ ದ ರಿಲಿಜಿಯನ್, ಅಂದರೆ ನಾಲೆಡ್ಜನ್ನು ಶೇರ್ ಮಾಡ್ಕೊಳುವಂಥದ್ದು ರಿಲಿಜಿಯನ್ಗಳ ನಡುವೆ. ಅದಾದಮೇಲೆ ಅಗ್ರಹಾರ ಬಂದ್ಬಿಟ್ಟು ಇವರ ಕಾಲದಲ್ಲಿ ಅಗ್ರಹಾರ ಅಂತಂದರೆ ಬ್ರಾಹ್ಮಣರಿಗೆ ಉಚಿತ ಶಿಕ್ಷಣ ನೀಡುವಂಥದ್ದು ಅಗ್ರಹಾರ ಆಗಿರುತ್ತೆ. ಅದಾದಮೇಲೆ ಬ್ರಹ್ಮಪುರಿ ಅನ್ನುವಂಥದ್ದು ಬ್ರಾಹ್ಮಣರಿಗೆ ಶಿಕ್ಷಣ ನೀಡುವಂಥದ್ದು ಆಗಿರುತ್ತೆ, ಬ್ರಾಹ್ಮಣರಿಗೆ ಇದು ಕೂಡ. ಆಮೇಲೆ ದೇವಾಲಯ ಮತ್ತು ಮಠಗಳಲ್ಲಿ ಇವರು ಶಿಕ್ಷಣವನ್ನು ನೀಡ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಇವರ ಕಾಲದ ಸಾಹಿತ್ಯಗಳನ್ನು ನಾವು ನೋಡೋದಾದರೆ ಕವಿ ಅಂದರೆ ಶಾಂತಿನಾಥ ಬಂದ್ಬಿಟ್ಟು ಸುಕುಮಾರ ಚರಿತೆಯನ್ನು ಬರೀತಾನೆ. ಅದಾದಮೇಲೆ ಚಂದ್ರರಾಜ ಇವನು ಮದನ ತಿಲಕವನ್ನು ಬರೀತಾನೆ. ನಾಗವರ್ಮ ಬಂದ್ಬಿಟ್ಟು ಚಂದ್ರಚೂಡಾಮಣಿ ಅಂತ ಕೃತಿಯನ್ನು ಬರೀತಾನೆ. ಟಾಲೆಮಿ ಭೂಗೋಳಶಾಸ್ತ್ರವನ್ನು ಬರೆಯೋದು ನಾವು ನೋಡ್ಬೋದು. ಎರಡನೇ ಕಾಳಿದಾಸ ಬಂದ್ಬಿಟ್ಟು ಕಾಂತಳೇಶ್ವರ ದೌತ್ಯ ಈ ಒಂದು ಕೃತಿಯನ್ನು ಬರೆಯೋದು ನಾವು ನೋಡ್ಬೋದು. ಹಾಗಾದರೆ ನೆಕ್ಸ್ಟು ಇವರ ಕಾಲದಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಶಾಸನಗಳ ಬಗ್ಗೆ ನಾವು ನೋಡ್ತೀವಿ. ಹಲ್ಮಿಡಿ ಶಾಸನ ಮೊದಲನೇದಾಗಿ ನೋಡೋದಾದರೆ ಕ್ರಿಸ್ತಶಕ 450ರಲ್ಲಿ ಇದನ್ನು ರಚನೆ ಮಾಡುವಂಥದ್ದು. ಇದು ಎಲ್ಲಿ ಅಂತ ಅಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಲ್ಮಿಡಿಯಲ್ಲಿ ಇದು ಇರುವಂಥದ್ದು. ಶಾಸನ ಹೊರಡಿಸಿದವನು ಯಾರು ಅಂತ ಅಂದರೆ ಕಾಕುತ್ಸವರ್ಮ. ಹಾಗೆ ಇದನ್ನು ಸಂಶೋಧನೆ ಮಾಡಿದ್ದು 1936ರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಅನ್ನುವರು ಇದನ್ನು ಸಂಶೋಧನೆ ಮಾಡಿರುವಂಥದ್ದು. ಭಾಷೆಯನ್ನು ಓದಿದವರು ಸಂಶೋಧನೆ ಮಾಡಿರೋದು ಡಾಕ್ಟರ್ ಎಂ ಎಚ್ ಕೃಷ್ಣ ಅನ್ನೋರಾದರೆ ಭಾಷೆಯನ್ನು ಓದಿದವರು ಯಾರು ಅಂತ ಅಂದರೆ BL ರೈಸ್ ಅವರು ಆಗಿರ್ತಾರೆ. ಇವರನ್ನು ಭಾರತ ಶಾಸನಗಳ ಪಿತಾಮಹ ಅಂತಲೂ ಕರೀತಾರೆ, BL ರೈಸ್ ಅವ್ರನ್ನ. ಕನ್ನಡದ ಮೊಟ್ಟ ಮೊದಲ ಶಾಸನ ಇದು ಆಗಿರುತ್ತೆ, ಅಂದರೆ ಹಲ್ಮಿಡಿ ಶಾಸನ ಆಗಿರುತ್ತೆ. DL ನರಸಿಂಹಾಚಾರ್ ಮತ್ತು R ನರಸಿಂಹಾಚಾರ್ಯರವರು ಅಧ್ಯಯನ ಕೂಡ ಇದನ್ನು ಈ ಒಂದು ಹಲ್ಮಿಡಿ ಶಾಸನನ ಅಧ್ಯಯನ ಮಾಡಿರುವಂಥದ್ದು. ಇದರ ಭಾಷೆಗಳು ನೋಡೋದಾದರೆ ಪೂರ್ವ ಹಳೆಗನ್ನಡದಲ್ಲಿ ಇರುವಂಥದ್ದು. ಲಿಪಿ ಬಂದ್ಬಿಟ್ಟು ಬ್ರಾಹ್ಮಿ ಲಿಪಿಯನ್ನು ಉಪಯೋಗಿಸಿದ್ದಾರೆ, ಆಯಿತಾ. ಬ್ರಾಹ್ಮಿ ಲಿಪಿಯು ಅಭಿವೃದ್ಧಿ ಹೊಂದಿ ಇಂದಿನ ಕನ್ನಡ ಲಿಪಿಯಾಗಿದೆ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೋದಾಗಿದೆ. ಅದಾದಮೇಲೆ ವಿನೋಬ ಭಾವೆ ಅವರು ಕನ್ನಡ ಲಿಪಿಗಳನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರಿತಿದ್ದಾರೆ, ವೆರಿ ಇಂಪಾರ್ಟೆಂಟ್ ಒನ್, ಆಯಿತಾ. ಇದರಲ್ಲಿ ಈ ಒಂದು ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿರೋದು ನಾವು ನೋಡ್ಬೋದು. ಅದಾದಮೇಲೆ ಅಪ್ಪರ್ ಪಾರ್ಟಲ್ಲಿ ಸುದರ್ಶನ ಚಕ್ರ ಇರುವಂಥದ್ದು. ಅದಾದಮೇಲೆ ಇದು ಬೈ ಡಿಫಿಟಿಂಗ್ ಪಲ್ಲವಾಸ್ ಅಂಡ್ ಕದಂಬ ಡೈನಸ್ಟಿ, ಅಂದರೆ ಪಲ್ಲವರ್ನ ಮತ್ತು ಪಲ್ಲವರ್ನ ಏನು ಡಿಫೀಟ್ ಮಾಡಿರೋದು ಇಲ್ಲಿ ನಾವು ನೋಡ್ಬೋದು. ಆಮೇಲೆ ಕಾಕುತ್ಸನ ಮಂತ್ರಿ ವಿಜಯರಸ ಡಿಫಿಟೆಡ್ ಪಲ್ಲವಾಸ್ ಅಂಡ್ ದಾನವಾಗಿ 2 ಹಳ್ಳಿಗಳನ್ನು ಕೊಡ್ತಾನೆ ಡಿಫೀಟ್ ಮಾಡಿ ಅಂತ ಇದರಲ್ಲಿ ನಾವು ನೋಡ್ಬೋದು. ಯಾವ 2 ಹಳ್ಳಿಗಳು ಅಂತಂದರೆ ಪಲ್ಮಿಡಿ ಮತ್ತು ಮುಳಿವಳ್ಳಿ ಅನ್ನುವಂಥ 2 ಹಳ್ಳಿಗಳು ಆಗಿರುತ್ತೆ. ನೆಕ್ಸ್ಟು ತಾಳಗುಂದ ಶಾಸನದ ಬಗ್ಗೆ ನಾವು ನೋಡೋದಾದರೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಶಾಸನ ಇದು ತಾಳಗುಂದ ಶಾಸನ. ಇದು 450 AD ಅಲ್ಲಿ ಬರುವಂಥದ್ದು. ನೆಕ್ಸ್ಟು ಇದನ್ನು ಕೆತ್ತಿಸಿದವನು ಶಾಂತಿವರ್ಮ ಆಗಿರ್ತಾನೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಹತ್ತಿರ ಇರುವಂತಹ ಪ್ರಣವೇಶ್ವರ ಟೆಂಪಲಲ್ಲಿ ಇದು ಇರೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಇದು ಆಗಿರುವಂಥದ್ದು. ಇದರ ಶಿಲ್ಪಗಳು ಅಂದರೆ ಸ್ಕಲ್ಪ್ಚರ್ ಯಾರು ಅಂತ ಅಂದರೆ ಕವಿ ಕುಬ್ಜ ಅನ್ನುವಂಥನು ಶಿಲ್ಪಿ ಆಗಿರ್ತಾನೆ, ಆಯಿತಾ. ಇಟ್ ಇನ್ಕ್ಲೂಡ್ಸ್ ಬ್ಯಾಕ್ಗ್ರೌಂಡ್ ಆಫ್ ಮಯೂರವರ್ಮ, ಅಂದರೆ ಅವನ ಬ್ಯಾಕ್ಗ್ರೌಂಡ್ಗಳನ್ನು ಇದು ಇರುವಂಥದ್ದು. ಶಿವಸ್ಕಂದನನ್ನು ಸೋಲಿಸಿ ಮಯೂರವರ್ಮ
ಕದಂಬ ಸಾಮ್ರಾಜ್ಯ ಸ್ಥಾಪಿಸಿರ್ತಾನೆ. ಇದರ ಬಗ್ಗೆ ಈ ತಾಳಗುಂದ ಶಾಸನ ಹೇಳುವಂಥದ್ದು. ನೆಕ್ಸ್ಟು ಎಕ್ಸ್ಪ್ಲೈನ್ ಅಚೀವ್ಮೆಂಟ್ಸ್ ಆಫ್ ಕಾಕುತ್ಸವರ್ಮನ ಬಗ್ಗೆ ಅವನ ಅಚೀವ್ಮೆಂಟ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಇವನಿಗೆ ಬಿರುದು ಏನೇನಂತ ಅಂದರೆ ಆಗಲೇ ಹೇಳಿದ ಪ್ರಕಾರ ತಾಳಗುಂದ ಶಾಸನ ಕಾಕುತ್ಸವರ್ಮನ ಬಿರುದುಗಳ ಬಗ್ಗೆ ತಿಳಿಸುತ್ತೆ. ಕದಂಬ ಕುಲಭೂಷಣ, ಕದಂಬ ಕೀರ್ತಿ ಸೂರ್ಯ, ಕದಂಬ ಅನರ್ಘ್ಯ ರತ್ನ ಅನ್ನುವಂಥದ್ದು ಇವನ ಬಿರುದು ಇರುವಂಥದ್ದು ಈ ತಾಳಗುಂದ ಶಾಸನದಲ್ಲಿ ನಾವು ನೋಡ್ಬೋದಾಗಿದೆ. ಆಮೇಲೆ ಇಲ್ಲಿ ಹೇಳಿಕೆ ಏನಿದೆ ಅಂತ ಅಂದರೆ, ಇಲ್ಲಿನ ಹೇಳಿಕೆ ನೋಡೋದಾದರೆ ಚಂಚಲೆಯಾದ ರಾಜಲಕ್ಷ್ಮಿಯು ಈತನ ಆಸ್ಥಾನದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಆನಂದಿಸುತ್ತಿದ್ದಾಳೆ ಅನ್ನುವಂಥದ್ದು ಈ ತಾಳಗುಂದ ಶಾಸನದಲ್ಲಿ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಹಲಸಿ ಶಾಸನದ ಬಗ್ಗೆ ನಾವು ನೋಡೋದಾದರೆ, ಹಲಸಿ ಶಾಸನದ ಬಗ್ಗೆ ನೋಡಿ, ಇದು ಬೆಳಗಾವಿ ಜಿಲ್ಲೆ ಕಾನ್ಪುರ ತಾಲೂಕಿನ ಹಲಸಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇರೋದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಲ್ಯಾಂಗ್ವೇಜ್ ಬಂದುಬಿಟ್ಟು ಇದು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು. ನೆಕ್ಸ್ಟು ಪ್ಲೇಟ್ ಇನ್ಸ್ಕ್ರಿಪ್ಷನ್ ಅಥವಾ ತಾಮ್ರಪಟ ಶಾಸನ ಆಗಿದೆ, ಇದು ಕಾಪರ್ದು. ಆಮೇಲೆ ಕಾಕುತ್ಸವರ್ಮನನ್ನು ಕದಂಬ ಭವ್ಯ ವ್ಯಕ್ತಿ ಅಂತ ಇದರಲ್ಲಿ ಕರೆದಿರೋದು ನಾವು ನೋಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನ ಬಂದುಬಿಟ್ಟು ಮಯೂರವರ್ಮ ಕೆತ್ತಿಸಿರೋದು, ಆಯಿತಾ. ನೆಕ್ಸ್ಟು ಇದರ ಭಾಷೆ ಬಂದುಬಿಟ್ಟು ಪ್ರಾಕೃತ ಭಾಷೆ. ಇದು ಆ್ಯಕ್ಚುಲಿ ಹಿಂದೆ ಕ್ವಶನ್ ಆಗಿರುವಂಥದ್ದು ನಾವು ನೋಡ್ಬೋದು. ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿದೆ ಅಂತಂದರೆ ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದು. ಚಂದ್ರವಳ್ಳಿ ಇದು ಚಿತ್ರದುರ್ಗದಲ್ಲಿ ಇರುವಂಥದ್ದು. ಇದು ಪ್ರಣವೇಶ್ವರ ಕೆರೆ ನಿರ್ಮಾಣ ಮಾಡಿ, ಇದು ನಿರ್ಮಾಣ ಏನಕ್ಕೋಸ್ಕರ ಅಂತಂದರೆ ನೀರಾವರಿಗಾಗಿ ಪ್ರಣವೇಶ್ವರ ಕೆರೆಯನ್ನು ನಿರ್ಮಾಣ ಮಾಡಿರೋದಾಗಿ ಈ ಒಂದು ಚಂದ್ರವಳ್ಳಿ ಶಾಸನದಲ್ಲಿ ಇನ್ಕ್ಲೂಡ್ ಆಗಿರೋದನ್ನು ನಾವು ನೋಡ್ಬೋದು. ಈ ಡೊನೇಟೆಡ್ 144 ವಿಲೇಜಸ್ ಟು ತಾಳಗುಂದ ಅಗ್ರಹಾರ, ಅಂದರೆ ತಾಳಗುಂದದ ಅಗ್ರಹಾರಕ್ಕೆ ಇವನು 144 ಹಳ್ಳಿಗಳನ್ನು ದಾನವಾಗಿ ಕೊಡ್ತಾನೆ ಅನ್ನುವಂಥದ್ದು ಈ ಒಂದು ಶಾಸನದಲ್ಲಿ ನಾವು ತಿಳ್ಕೊಬೋದಾಗಿದೆ. ಈ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗನ ಇವನು ಪರ್ಫಾರ್ಮ್ ಮಾಡಿರುವಂಥದ್ದು ನೋಡ್ಬೋದು. ಮಯೂರವರ್ಮನ ಬಗ್ಗೆ ಚಂದ್ರವಳ್ಳಿ ಶಾಸನ ಹೇಳುವಂಥದ್ದು. ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದರೆ ನಾವು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತೀವಿ. ನೋಡಿ, ಟೆಂಪಲ್ ಆರ್ಕಿಟೆಕ್ಚರ್ ಫ್ರಮ್ ಶಾತವಾಹನ, ಅಂದರೆ ಅಲ್ಲಿಂದ ಇವರು ಬಳಕೆ ಮಾಡ್ಕೊಂಡಿದ್ದಾರೆ, ಅಲ್ಲಿಂದನೇ ಎರವಲು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಸಾರಿ, ದೇ ಕಾಂಟ್ರಿಬ್ಯೂಟೆಡ್ ಟು ಆರ್ಕಿಟೆಕ್ಚರ್ ಆ್ಯಂಡ್ ಹೆರಿಟೇಜ್ ಆಫ್ ಕರ್ನಾಟಕ. ಇವರ ಒಂದು ಕೊಡುಗೆ ತುಂಬ ಅಮೂಲ್ಯವಾದದ್ದು ನಮ್ಮ ಕರ್ನಾಟಕಕ್ಕೆ, ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪಗಳು. ಇವರ ಶೈಲಿ ಬಂದುಬಿಟ್ಟು ಕದಂಬ ಶೈಲಿಯಾಗಿರುತ್ತೆ. ಮೆಟ್ಟಿಲಾಕೃತಿಯ ಗೋಪುರಗಳಿರ್ತವೆ ಇವರ ಒಂದು ಶೈಲಿ ಅಂತಂದರೆ. ಆಮೇಲೆ ಅಲಂಕಾರವಿಲ್ಲದ ಗೋಪುರಗಳು, ಅದರ ಮೇಲೆ ಕಳಸ ಅಥವಾ ಸ್ತೂಪಿಕ ನೋಡಬಹುದು. ಇದು ಕದಂಬ ಶೈಲಿ ಅಂತ ನಾವು ಹೇಳ್ಬೋದು. ಸುಂದರವಾದ ಕಳಸ, ಆಮೇಲೆ ಚತುಷ್ಕೋನಾಕಾರದ ದೇವಾಲಯ, ಅದಾದಮೇಲೆ ಕಲ್ಲಿನ ಮಂಟಪ, ಗರ್ಭಗುಡಿ, ಕದಂಬ ಶಿಖರ ಜೊತೆ ಕಳಸವನ್ನು ಇವರು ವಿಶಿಷ್ಟವಾಗಿ ಕಾಣಬಹುದು. ಅದಾದಮೇಲೆ ಕದಂಬ ಶೈಲಿ ವಿಶಿಷ್ಟವಾಗಿರತಕ್ಕಂತೆ ತನ್ನದೇ ಆದ ಶೈಲಿಯನ್ನು ಇದು ಹೊಂದಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಚಾಲುಕ್ಯ ಮತ್ತು ಪಲ್ಲವ ಶೈಲಿಯ ಗುಣಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ನೆಕ್ಸ್ಟು ವಾಸ್ತುಶಿಲ್ಪ ಮತ್ತು ಮೂರ್ತಿ ನಿರ್ಮಾಣದಲ್ಲಿ ಕದಂಬರ ಕೊಡುಗೆ ಅನನ್ಯ ಹಾಗೂ ಚಾಲುಕ್ಯ ಹೊಯ್ಸಳರ ಶೈಲಿಗೆ ಅಸ್ಥಿಭಾರವನ್ನು ಹಾಕಿದವರು ಕದಂಬರು ಆಗಿರ್ತಾರೆ. ಹಾಗೆ ಇವರು ಯಾವ್ಯಾವ ಟೆಂಪಲ್ಗಳನ್ನ ಯಾವ್ಯಾವ ಪ್ಲೇಸ್ಗಳಲ್ಲಿ ಇವರು ಕೈಗೊಂಡಿದ್ದಾರೆ ಅಂತ ನಾವು ನೋಡೋದಾದರೆ ನೋಡಿ, ತಾಳಗುಂದ ಪ್ರಣವೇಶ್ವರ ದೇವಾಲಯ ಇದು ಆ್ಯಕ್ಚುಲಿ ತಾಳಗುಂದದಲ್ಲಿ ಕಟ್ಟಿಸಿರುವಂಥದ್ದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಮಧುಕೇಶ್ವರ ದೇವಾಲಯ ಇದು ಬಂದುಬಿಟ್ಟು ಎಲ್ಲಿ ಅಂತ ಅಂದರೆ ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿ ಇರುವುದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ದ್ವಿಭಾವು ಗಣೇಶ ದೇವಾಲಯ ಇದು ಆ್ಯಕ್ಚುಲಿ ಗೋಕರ್ಣದಲ್ಲಿ ಇರೋದು ನಾವು ನೋಡ್ಬೋದು. ನೆಕ್ಸ್ಟು ಕಮಲ ನಾರಾಯಣ ಇದು ಗೋವಾದಲ್ಲಿ. ಮನ್ಮಥ ದೇವಾಲಯ ಇದು ಗುಡ್ನಾಪುರದಲ್ಲಿ ಇರೋದು ನಾವು ನೋಡ್ಬೋದು. ನೆಕ್ಸ್ಟು ದುರ್ಗ ವಿಗ್ರಹ ಇದು ಜಿಂಬೇಹಳ್ಳಿಯಲ್ಲಿ. ಆಮೇಲೆ ಹಟ್ಟಿಕೇಶ್ವರ ಇದು ಹಲಸಿಯಲ್ಲಿ ನೋಡ್ಬೋದು. ಇಲ್ಲಿ ಕಲ್ಲೇಶ್ವರ ಹಟ್ಟಿಕೇಶ್ವರ, ಅದಾದಮೇಲೆ ರಾಮೇಶ್ವರ ದೇವರುಗಳು ಇರೋದು ಈ ಹಟ್ಟಿಕೇಶ್ವರ ದೇವಾಲಯದಲ್ಲಿ. ನೆಕ್ಸ್ಟು ನರಸಿಂಹಸ್ವಾಮಿ ದೇವಾಲಯ ಇದು ಭೂವರಹದಲ್ಲಿ, ಅಂದರೆ ಗುಡ್ನಾಪುರ ಇನ್ಸ್ಕ್ರಿಪ್ಷನಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಇಟ್ ಗಿವ್ ಇನ್ಫಾರ್ಮೇಷನ್
ಇದ್ರ ಬಗ್ಗೆ ಈ ನರಸಿಂಹಸ್ವಾಮಿ ದೇವಾಲಯದ ಬಗ್ಗೆ. ಅದಾದಮೇಲೆ ಕಂಬಗಳಿಂದ ಕೂಡಿದ ಸಭಾಂಗಣ ಇವರ ಒಂದು ಕಲಾಕೃತಿಯಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕದಂಬರ ಬಗ್ಗೆ ಇಷ್ಟು ಹಿಸ್ಟ್ರಿ ಆಗಿರುತ್ತೆ. ಸೊ ಇದೇ ಥರ ಇನ್ನೂ ಮುಂದೆ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಥ್ಯಾಂಕ್ ಯು.